ಇವತ್ ಕೆನ್ನೆಗೆ ಹೊಡೆದಿದ್ದಾನೆ. ಸುಮ್ನೆ ಬಿಟ್ರೆ ನಾಳೆ ಕೈಕಾಲು ಮುರಿಯೋಕ್ಕೂ ಹೇಸಲ್ಲ ಅವನು. ಸರಿ ಬನ್ನಿ ಚಿಕ್ಕಪ್ಪ ಹೋಗೋಣ. ಹೇ ನಿಂತ್ಕೊಳ್ಳೋ. ನೀಲ್ಕಂಠ, ದಯವಿಟ್ಟು ಅರ್ಥ ಮಾಡ್ಕೋ. ಆ ಮನೇಲಿ ನಮ್ಮ ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡ. ಇದನ್ನೆಲ್ಲ ಮಾತಾಡಿ ಬಗೆಹರಿಸ್ಕೊ. ಅವಳಿಂದಾನೇ ನಾವಿವತ್ತು ಈ ಅವಮಾನನ ಅನುಭವಿಸ್ತಾ ಇರೋದು. ಅವಳಿಗೋಸ್ಕರ ನಮ್ ಶ್ರವಣ ಯಾಕೆ ನೋವು ಅನುಭವಿಸ್ಬೇಕು? ಯಾರೇ ಆಗಿದ್ರು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಮಕ್ಕಳ ಜಗಳನ ದೊಡ್ಡದ್ ಮಾಡೋದ್ ಬೇಡ ನೀಲ್ಕಂಠ. ಅದ್ಗೆ ಶ್ರವಣನು ನಿಮ್ ಮಗನೇ ಅನ್ನೋದು ಮರಿಬೇಡಿ. ಶ್ರವಣ ನಡಿಯೋ. ನೀಲ್ಕಂಠ, ನೀನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಮೇಲೆ ಆಣೆ. ಛೇ, ಎಲ್ಲಿ ಈ ಬೀಡಿ ತಾತಾಯ 2 ಕಿಲೋಮೀಟರ್ ಆದ್ಮೇಲೆ ಬಸ್ ಸ್ಟಾಪ್ ಸಿಗುತ್ತೆ ಅಂತಂದ್ರು. ಹತ್ತಿ ಮರ ತಿರ್ಕೊಂಡು 5 ಕಿಲೋಮೀಟರ್ ಬಂದ್ರು ಒಬ್ರು ಕಾಣಿಸ್ತಿಲ್ಲ. ಇನ್ನು ಎಷ್ಟು ದೂರ ಹೀಗೆ ಹೋಗೋದು? ಅಯ್ಯೋ ಪನ್ಶಂಕ್ರಮ್ಮ, ಈ ಕೂಳಿ ಹೇಳ್ದಂಗೆ ಇಲ್ಲಿ ಆನೆ ಚಿರತೆ ಏನಾದ್ರೂ ಇದ್ರೆ